ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಹೇಳಿರುವಂತಹ CWMA ಆದೇಶದ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಕನ್ನಡ ಪರ ಸಂಘಟನೆಗಳು ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಅನೇಕ ಸಂಘಟನೆಗಳು ಬೆಂಬಲ ಕೊಟ್ಟರೆ ರಾಜ್ಯ ಸರ್ಕಾರ ಹೋರಾಟ ವಾಪಸ್ ಪಡೆಯುವಂತೆ ಮನವಿ ಮಾಡ್ತಾ ಇದೆ. ಈ ಕುರಿತ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ನೀರು ನಮ್ಮ ಹಕ್ಕು ಅಂತ ಯಾರೇ ಹೋರಾಟ ಮಾಡಿದ್ರು ನಾವು ಕೈ ಜೋಡಿಸ್ತೀವಿ. ಬಂದ್ ಮಾಡತಕ್ಕಂಥದ್ದು ಒಳ್ಳೆ ವಿಧಾನ ಅಲ್ಲ. ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದೆಲ್ಲ ಅವಶ್ಯಕತೆ ಇಲ್ಲ, ನಾವೇ ನಿಮ್ಮ ಪರ ಇದೆ. ಬಂದ್ 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 ಅಖಂಡ ಕರ್ನಾಟಕ ಬಂದ್. ಬೀದರ್ನಿಂದ ಚಾಮರಾಜನಗರದವರೆಗೆ, ಉತ್ತರ ಕನ್ನಡದಿಂದ ಬಳ್ಳಾರಿಯವರೆಗೆ ಸಂಪೂರ್ಣ ಬಂದ್ ಬಂದ್. ಹೌದು ವೀಕ್ಷಕರೇ, ಕಾವೇರಿ ಹೋರಾಟದ ಕಿಚ್ಚು ಮತ್ತೊಂದು ಹಂತಕ್ಕೆ ತಲುಪಿದೆ. ತಮಿಳುನಾಡಿಗೆ ನೀರು ಬಿಡಬೇಕೆಂಬ ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರದ ವಿರುದ್ಧ ಕನ್ನಡದ ಕಟ್ಟಾಳುಗಳು ಸಿಡಿದೆದ್ದಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಮುಂದಿನ ತಿಂಗಳು ಬಂದ್ಗೆ ಮುಂದಾಗಿವೆ. ಆಗಸ್ಟ್ 13ರಂದು ಅಖಂಡ ಕರ್ನಾಟಕ ಬಂದ್ ಮಾಡೋದಾಗಿ ವಾಟಾಳ್ ನಾಗರಾಜ್ ಘೋಷಿಸಿದ್ದಾರೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಸಮಗ್ರ ಕರ್ನಾಟಕ ಬಂದ್. ಎಲ್ಲ ರೈತ ಬಾಂಧವರು ಭಾಗವಹಿಸಬೇಕು. ಓಲಾ, ಊಬರ್ ಎಲ್ಲ ಅವತ್ತು ನನ್ನ ಪ್ರಕಾರ ವಿಮಾನಗಳು ನಿಲ್ಲಬೇಕು, ಓಡಾಡಬಾರ್ದು. ಕೈ ಮುಗಿದು ಕೇಳ್ತೇನೆ, ಯಾರು ಇದಕ್ಕೆ ವಿರೋಧ ಮಾಡಬೇಡಿ, ನೈತಿಕ ಬೆಂಬಲ ಅಂತ ಹೇಳಬೇಡಿ. ನಾನು ಎಲ್ಲರನ್ನೂ ಅಭಿಮಾನದಿಂದ ಪ್ರೀತಿಯಿಂದ ಕೇಳ್ತಾ ಇದ್ದೇನೆ. ಇವತ್ತು ಕನ್ನಡ ಪರ ಸಂಘಟನೆಗಳೆಲ್ಲ ಸೇರಿ ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ಆಗಸ್ಟ್ 13ರಂದು ಇಡೀ ಕರ್ನಾಟಕವನ್ನ ಸ್ತಬ್ಧಗೊಳಿಸುವ ನಿರ್ಧಾರ ಮಾಡಿದ್ರು. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಲಾರಿ ಮಾಲೀಕರು ಮತ್ತು ಚಾಲಕರ ಸಂಘ, ಆಟೋ ಚಾಲಕರ ಸಂಘಟನೆಗಳು, ಓಲಾ ಹಾಗೂ ಊಬರ್ ಸಂಘಟನೆಗಳು, ಕಾರ್ಮಿಕರ ಸಂಘಟನೆಗಳು, ಬೀದಿ ಬದಿ ವ್ಯಾಪಾರಿಗಳು ಬೆಂಬಲ ನೀಡಲಿವೆ ಅಂತ ವಾಟಾಳ್ ನಾಗರಾಜ್ ಹೇಳಿದ್ರು. ಆಟೋ ಚಾಲಕರು ಮತ್ತು ಖಾಸಗಿ ಶಾಲಾ ಒಕ್ಕೂಟ ಇದಕ್ಕೆ ಸಹಮತ ವ್ಯಕ್ತಪಡಿಸಿದ್ವು. ಕಾರಣ ನಾಡು ನುಡಿ ಜಲ ವಿಚಾರ ಬಂದಾಗ ಯಾವತ್ತೂ ನಮ್ಮ ಚಾಲಕ ವರ್ಗಗಳು ಮುಂದೆ ಇರ್ತಾರೆ. ಜೊತೆಗೆ ನಮ್ಮ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು ಇರ್ಬೋದು ರೈತಾಪಿ ಕುಟುಂಬಗಳಿಂದ ಬಂದಂಥವರು. ಹಾಗಾಗಿ ಕಾವೇರಿ ಜಲ ವಿಚಾರವಾಗಿ ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸ್ತಾ ಇವೆ. ಶಾಲೆಗಳಿಂದ ಮುಚ್ಚೋದ್ರ ಮುಖಾಂತರ ಪ್ರತಿಭಟನೆಗೆ ನಾವು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಬೇಕಾಗತ್ತೆ ಮತ್ತು ಸರ್ಕಾರಕ್ಕೆ ಕೂಡ ಮನವಿ ಮಾಡ್ತೇವೆ. ಇನ್ನು ಹೋಟೆಲ್ ಮಾಲೀಕರ ಸಂಘ ಕರ್ನಾಟಕ ಬಂದ್ಗೆ ಬೆಂಬಲ ನೀಡೋ ಬಗ್ಗೆ ಇನ್ನೂ ತೀರ್ಮಾನಿಸಿಲ್ಲ. TV9 ಬಳಿ ಮಾಹಿತಿ ಹಂಚಿಕೊಂಡ ಹೋಟೆಲ್ ಮಾಲೀಕರ ಸಂಘದ PC ರಾವ್ ಒಂದು ವಾರ ಇರುವಾಗ ತೀರ್ಮಾನ ಮಾಡೋದಾಗಿ ಹೇಳಿದ್ರು. ಇನ್ನು ಬಿಜೆಪಿ ನಾಯಕರು ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ಅಸ್ಮಿತೆ ಉಳಿಸಿಕೊಳ್ಳಲು ಯಾರೇ ಹೋರಾಟ ಮಾಡಿದ್ರೂ ನಾವು ಕೈ ಜೋಡಿಸ್ತೀವಿ ಎಂದಿದ್ದಾರೆ. ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಸಿನಿಮಾ ನಟರು ಪ್ರತಿಭಟನೆಗೆ ಬರುವಂತೆ ಕರೆ ಕೊಟ್ಟಿದ್ದಾರೆ. ಆದರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತ್ರ ಬಂದ್ನಿಂದ ರಾಜ್ಯಕ್ಕೆ ನಷ್ಟ ಅಂತಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಬಂದ್ ಮಾಡತಕ್ಕಂಥದ್ದು ಒಳ್ಳೆ ವಿಧಾನ ಅಲ್ಲ. ಅದು ನಷ್ಟ, ರಾಜ್ಯಕ್ಕೆ ನಷ್ಟ, ತಮಿಳುನಾಡಿಗೇನು ನಷ್ಟ ಇಲ್ಲ. ಚಲನಚಿತ್ರ ನಟರು ಅಷ್ಟೇ, ಕೆಲವರು ಮಾತ್ರ ಬರ್ತಾರೆ ಬೀದಿಗೆ, ಅವ್ರ ಪಿಕ್ಚರ್ಗಳು ಮಾತ್ರ ಚೆಂದಾಗಿ ಓಡಬೇಕು. ಆದರೆ ಇಂಥ ಕನ್ನಡದ ಹೋರಾಟಕ್ಕೆ ನೀರು, ನೆಲ, ಜಲದ ರಕ್ಷಣೆಗೆ ಬರಲ್ಲ, ಎಲ್ಲರೂ ಬರಬೇಕು. ನಮ್ಮ ಅಸ್ಮಿತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಈ ಸರ್ಕಾರದ ವಿರುದ್ಧವಾಗಿ, ಈ ರೈತರ ಪರವಾಗಿ ನೀರು ನಮ್ಮ ಹಕ್ಕು ಅಂತ ಯಾರೇ ಹೋರಾಟ ಮಾಡಿದ್ರು ನಾವು ಕೈ ಜೋಡಿಸ್ತೀವಿ. ಇನ್ನು ಮುಖ್ಯಮಂತ್ರಿ DK ಶಿವಕುಮಾರ್ ಕನ್ನಡ ಪರ ಸಂಘಟನೆಗಳಿಗೆ ಮನವಿ ಮಾಡಿದ್ದಾರೆ. ಬಂದ್ ವಾಪಸ್ ಪಡೀರಿ, ನಾವು ನಿಮ್ಮ ಜೊತೆಗಿದ್ದೀವಿ ಎಂದಿದ್ದಾರೆ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದೆಲ್ಲ ಅವಶ್ಯಕತೆ ಇಲ್ಲ, ನಾವೇ ನಿಮ್ಮ ಪರ ಇದೆ. ಈ ಬಂದಿಂದ ನಿಮ್ಗೆ ಯಾವ ಪರಿಹಾರ ಕೂಡ ಸಿಕ್ಕುವುದಿಲ್ಲ. ಈ ಬಂದ್ ಮಾಡಲಿಂದ ಈಗ ಕಾನೂನು ವ್ಯವಸ್ಥೆ ಬೇರೆ ಇದೆ, ಜನರಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅಂತ ಕೂಡ ತಾವೆಲ್ಲ ಆಲೋಚನೆಯನ್ನು ಮಾಡಬೇಕು. ದಯವಿಟ್ಟು ಇಂಥ ತೀರ್ಮಾನಗಳನ್ನು ಮಾಡಬಾರ್ದು ಅಂತೇಳಿ ನಮ್ರತೆಯಿಂದ ಸರ್ಕಾರದ ಪರವಾಗಿ ನಾನು ಮನವಿ ಮಾಡ್ತೇನೆ. ನಮ್ಮೆಲ್ಲರೂ ಕೂಡ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ತೀರ್ಮಾನವನ್ನು ನಾವು ಮಾಡ್ತೇವೆ.
ದಯವಿಟ್ಟು ಬಂದು ಇವೆಲ್ಲ ವಿಚಾರವನ್ನು ಕೈ ಬಿಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿವೆ. ಈ ಹೋರಾಟಕ್ಕಿನ್ನೂ 12 ದಿನಗಳು ಕಾಲಾವಕಾಶ ಇದೆ. ಅಲ್ಲಿವರೆಗೆ ಹೋರಾಟಗಾರರು ಸಿದ್ಧತೆ ಮಾಡಿಕೊಳ್ಳಬಹುದು. ಮತ್ತೊಂದು ಕಡೆ ಕೆಲವು ಸಂಘಟನೆಗಳು ಬೆಂಬಲ ಕೊಟ್ರೆ ಇನ್ನೂ ಕೆಲವು ನಿರ್ಧಾರಕ್ಕೆ ಬಂದಿಲ್ಲ. ಈ ಬಂದ್ನ ರೂಪುರೇಷೆ ಹೇಗಿರುತ್ತೆ ಅನ್ನೋದರ ಸಂಪೂರ್ಣ ಚಿತ್ರಣ ಆಗಸ್ಟ್ 2ನೇ ವಾರದಲ್ಲೇ ಸಿಗಬಹುದು. ಬ್ಯೂರೋ ರಿಪೋರ್ಟ್ TV9. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಶಿವರಾಜ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಶಿವರಾಜ್, ಈಗ ವಾಟಾಳ್ ನಾಗರಾಜ್ ಅವರು ಕೂಡ ಹೇಳಿರುವ ಹಾಗೆ ಕರೆ ಕೊಟ್ಟಿದ್ದಾರೆ, ಆಗಸ್ಟ್ 13ಕ್ಕೆ ಬಂದ್ ಮಾಡ್ತೀವಿ ಅಂತೇಳಿ. ಆಗಲೇ DK ಶಿವಕುಮಾರ್ ಅವರು ಕೂಡ ಮನವಿ ಮಾಡಿದ್ದಾರೆ, ಬೇಡ ಮಾಡಬೇಡಿ, ಬಂದ್ ಮಾಡಬೇಡಿ ಅನ್ನುವಂಥದ್ರ ಬಗ್ಗೆ. ಸೊ ಈಗ ಕನ್ನಡ ಪರ ಸಂಘಟನೆಗಳ ನಿಲುವೇನಿದೆ, ಇವ್ರ ಜೊತೆಗೆ ಬೇರೆ ಇನ್ಯಾರ್ಯಾರು ಈಗ ಸೇರ್ಕೊಳ್ತಾ ಇದ್ದಾರೆ, ಖಂಡಿತವಾಗ್ಲೂ 13ಕ್ಕೆ ನಾವು ಬಂದ್ ಮಾಡಿಯೇ ಸಿದ್ಧ ಅನ್ನುವಂಥ ಒಂದು ನಿಲುವಿಗೆ ಏನಾದರೂ ಬಂದಿದೆಯಾ ಸಂಘಟನೆಗಳು? ರೆಹಮಾನ್, ಈ ಒಂದು ಕಾವೇರಿ ಪ್ರತಿ ಬಾರಿ ವಿಚಾರ ಬಂದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬಂದ್ ಅನ್ನೋದು ಮುಂಚೂಣಿಗೆ ಬಂದ್ಬಿಡುತ್ತೆ. ಇಲ್ಲಿ ಬೇಕಾಗಿರುವಂಥದ್ದು ಪ್ರಮುಖವಾಗಿ ಏನಪ್ಪ ಇದ್ದಾಗ ಸಾರ್ಟ್ಔಟ್ ಯಾಕೆ ಮಾಡಬೇಕು ಅನ್ನೋದಕ್ಕಿಂತ ಬಂದ್ ಮಾಡ್ತೀವಿ ಅನ್ನೋದೊಂದು ಪ್ರತಿ ಬಾರಿ ಬರುವಂತಹ ಕೂಗು. ಈಗಾಗಲೇ ಕನ್ನಡಪರ ಸಂಘಟನೆಗಳು ಕೂಡ ಆಗಸ್ಟ್ 13ಕ್ಕೆ ನಾವು ಬಂದ್ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಕನ್ನಡಪರ ಸಂಘಟನೆಗಳು ಬೇರೆ ಬೇರೆ ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿರುವಂಥದ್ದು. ಖಾಸಗಿ ಶಾಲಾ ಶಿಕ್ಷಕ ಸಂಘಟನೆಯವರು ಕೂಡ ನಾವು ಕೂಡ ಅದಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಲಾ, ಉಬರ್, ಆಟೋ, ಟ್ಯಾಕ್ಸಿ ಇವರೆಲ್ಲರೂ ಕೂಡ ಬೆಂಬಲ ಕೊಡ್ತಾ ಇದ್ದಾರೆ. ಬಂದು ಯಶಸ್ವಿ ಆಗಬೇಕಂದ್ರೆ ಪ್ರಮುಖವಾಗಿ ಸಾರಿಗೆ ಸಂಚಾರ ಏನಿದೆ ಅದು ಬಂದ್ ಆಗಬೇಕು. ಅದು ಬಂದಾದರೆ ಎಲ್ಲವೂ ಕೂಡ ಯಶಸ್ವಿ ಆಗುತ್ತೆ. ಮತ್ತೊಂದು ಗಮನಿಸಬೇಕಾಗಿರುವಂಥದ್ದು, ನಾವಿಲ್ಲಿ ಒಂದು ಕಡೆ ವಾಟಾಳ್ ನಾಗರಾಜ್ ಬಣ, ಪ್ರವೀಣ್ ಶೆಟ್ಟಿ ಅವರು, ಸಾರಾ ಗೋವಿಂದ್ ಇವರೆಲ್ಲರೂ ಸೇರ್ಕೊಂಡು ನಾವು ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕರವೆಯ ದೊಡ್ಡ ನೆಟ್ ಇರುವಂತಹ ನಾರಾಯಣಗೌಡರೇನಿದ್ದಾರೆ ಅವರು ನಾವು ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಒಂದು ರೀತಿಯ ಹೊಂದಾಣಿಕೆ ಕಾಣಿಸ್ತಾ ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ಕಾವೇರಿ ವಿಚಾರ ಬಂದಂಥ ಸಂದರ್ಭದಲ್ಲಿ ಬರೀ ಬಂದ್ ಮಾಡಿದ್ರೆ ಏನು ಪ್ರಯೋಜನ ಅನ್ನೋದು ಕೂಡ ಪ್ರಶ್ನೆಯಾಗಿ ಕಾಡುತ್ತೆ. ಅವತ್ತು ಸುಮಾರು ಸಾಕಷ್ಟು ಸಾವಿರಾರು ಕೋಟಿ ಒಂದು ರೀತಿಯಲ್ಲಿ ರಾಜ್ಯಕ್ಕೂ ಕೂಡ ನಷ್ಟವಾಗುತ್ತೆ. ಸಾಕಷ್ಟು ಜನರು ಬೀದಿ ಬದಿ ವ್ಯಾಪಾರಿಗಳು ಬೇರೆ ಬೇರೆ ನಂಬ್ಕೊಂಡಿರ್ತಾರೆ, ಬೇರೆ ಬೇರೆ ಭಾಗದಿಂದ ಕೆಲಸ ಮಾಡೋರು ಕೂಡ ಹೋಟೆಲ್ ಅವೆಲ್ಲವನ್ನು ಕೂಡ ಅವಲಂಬಿಸಿರ್ತಾರೆ. ಅವರ ಪರಿಸ್ಥಿತಿ ಅನ್ನೋದು ಕೂಡ ಇರುವಂಥದ್ದು. ನಾವೇ ಬಂದ್ ಮಾಡಿ ನಮಗೆ ಆರ್ಥಿಕ ನಷ್ಟ ಉಂಟು ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಕೂಡ ಅಂತಿರುವುದು. ಮತ್ತೊಂದು ಕಡೆ ಹೋರಾಟ ಮಾಡಬೇಕು, ನಿಜ ಖಂಡಿತವಾಗ್ಲೂ ಇದಕ್ಕೆ ಕೇಂದ್ರದವರೆಗೂ ತಲುಪುವ ನಿಟ್ಟಿನಲ್ಲಿ ಒಂದು ಹೋರಾಟಗಳನ್ನ ಮಾಡಬೇಕು. ಸತತವಾಗಿ ಇದನ್ನು ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಕಾವೇರಿ ವಿವಾದನ ಬಗೆಹರಿಸುವಂಥ ಕೆಲಸ ಮಾಡಬೇಕಾಗುತ್ತೆ. ಮೇಕೆದಾಟು ಯೋಜನೆ ಏನಿದೆ ಅದಿನ್ನೂ ಕೂಡ ಪೂರ್ಣವಾಗೋದಕ್ಕೆ ತಮಿಳುನಾಡು ಸರ್ಕಾರ ಅಡ್ಡಗಾಲಾಗಿ ನಿಂತಿದೆ. ಮತ್ತೊಂದು ಕಡೆ ಈಗಾಗಲೇ ರಾಜ್ಯದ CM DK ಶಿವಕುಮಾರ್ ಕೂಡ ಒಂದು ಕನ್ನಡಪರ ಸಂಘಟನೆ ಹೋರಾಟಗಾರರಿಗೆ, ರೈತ ಮುಖಂಡರಿಗೆ ಒಂದು ಮನವಿಯನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಬಂದ್ ಮಾಡಬೇಡಿ, ಬಂದಿಂದ ಯಾವುದೇ ಪ್ರಯೋಜನ ಇಲ್ಲ, ಅದನ್ನು ಯಾವ ರೀತಿ ಸಮಸ್ಯೆನೇ ಬಗೆಹರಿಸಬೇಕು ಅನ್ನೋದನ್ನು ಕೂಡ ನಾವು ಕೂಡ ಈಗಾಗಲೇ ಮಾತುಕತೆಗೆ ನಡೆಸ್ತಾ ಇದ್ದೀವಿ. ಇದೇ ಆಗಸ್ಟ್ 2ರಂದು ಕೂಡ ಒಂದು ಸಮನ್ವಯ ಸಮಿತಿ ಸಭೆ ಇದೆ, ಅಲ್ಲೂ ಕೂಡ ಒಂದಷ್ಟು ತೀರ್ಮಾನಗಳು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು. ಮತ್ತೊಂದು ಕಡೆ ಈ ಒಂದು ಈಗಾಗಲೇ ಮುಂಗಾರು ಮಳೆ ಏನು ಕೈಕೊಟ್ಟಿದೆ, ಹವಾಮಾನ ಇಲಾಖೆ ಕೂಡ ಇವತ್ತು ಅಥವಾ ನಾಳೆ ಮಳೆ ಬರ್ಬೋದು ಅನ್ನೋದು ಮುನ್ಸೂಚನೆ ಕೊಟ್ಟಿದೆ. ಎಷ್ಟರ ಮಟ್ಟಿಗೆ ಕಾವೇರಿ ಕಬಿನಿ ಜಲಾಶಯಕ್ಕೆ ನೀರು ಬರುತ್ತೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಈಗಿರುವಂಥ 40 TMC ನೀರಷ್ಟು, ಆದರೆ ಬಂದೊಂದೇ ಎಲ್ಲ ಕೂಡ ಪರಿಹಾರ ಆಗುತ್ತಾ ಅನ್ನೋದು ಕೂಡ ಒಂದು ಪ್ರಶ್ನೆ ಇರುವಂಥದ್ದು. ರೆಹಮಾನ್, ವೆರಿ ಟ್ರೂ ಶಿವರಾಜ್, ಥ್ಯಾಂಕ್ ಯು.